ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಏನು ಗೊತ್ತೇನ್ರಿ ಮರೆಯೋಕ್ಕಾಗತ್ತೇನ್ರಿ? ನಾವು ಖಂಡಿತ ಮರೆಯೋಕ್ಕಾಗಲ್ಲ. 18 ವರ್ಷ ಕಾಯ್ದಿದ್ದೀವಿ. ಎದಕ್ಕಂತೀರಾ? ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಈ ಸತಿ ಕಪ್ಪು ನಮ್ಮದೇ. ಹೆಂಗಂತೀರಾ? ನೋಡ್ರಿ, ಇಲ್ಲಿದೆ ನಮ್ಮ ಚಿನ್ನ. ಬರುತ್ತೆ, ನಮಗೆ ಬರುತ್ತೆ. ಈ ಸತಿ ಕಪ್ಪು ನಮ್ಮದೇ ಆಗಬೇಕು. ಸೊ ಇವತ್ತು ಮ್ಯಾಚ್ ಇರೋದ್ರಿಂದ ಏನ್ರಿ, ಆರ್ ಸಿ ಬಿ ಮತ್ತು ಪಂಜಾಬು ಮ್ಯಾಚ್ ಇದೆ ಇವತ್ತು. ಕರೆಕ್ಟ್ ಅಲ್ವಾ? ಟಕ್ ಆಫರ್ ಅಂದರೆ ಟಕ್ ಆಫರು, ಫುಲ್ ಫೈಯರು. ಆದರೆ ನಮ್ಮವ್ರು ಫುಲ್ ಫೈಯರಲ್ಲಿದ್ದಾರೆ. ಆರ್ ಸಿ ಬಿ ಅವರು ಕಪ್ ಈ ಸತಿ ನಮ್ಮದೇ ಆಗಬೇಕಂತ. ಸೊ ಇವತ್ತು ನೋಡೋಣ, ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ಸಂಜೆ ಮ್ಯಾಚ್ ಇದೆ, ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ. ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ನೋಡೋಣ. ಎಸ್, ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಚಿನ್ನ, ನೀನು ನಮ್ಮ ಹತ್ರನೇ ಬರಬೇಕು, ಆಯಿತಾ? ಎಲ್ಲೂ ಹೋಗ್ಬೇಡ. 18 ವರ್ಷ ಕನ್ನಡಿಗರು, ಆರ್ ಸಿ ಬಿ ಬೆಂಗಳೂರಿನವ್ರು ನಿಮಗೆ ಕಾಯ್ದಿದ್ದಾರೆ. ನಮ್ಮ ಜೊತೆನೇ ಇರಬೇಕು, ಓಕೆನಾ? ಲವ್ ಯು ಚಿನ್ನ. ನಮ್ಮ ಹತ್ರ ಬಂದೇ ಬರುತ್ತೆ. ಎಲ್ಲರೂ ವೇಟ್ ಮಾಡಿ, ಎಲ್ಲರಿಗೂ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿರುತ್ತಾ. ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಎಸ್, ಬನ್ನಿ. ಹಲೋ 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 ಹಲೋ. ಎಸ್, ಈ ಸತಿ ಕಪ್ಪು ಎಸ್. ಬನ್ನಿ, ಈ ಕಡೆ ಬನ್ನಿ. ಹಾಯ್ ಬ್ರದರ್, ನಿಮ್ಮ ಹೆಸರು? ಫ್ರಾನ್ಸಿಸ್ ಅಂತ. ಫ್ರಾನ್ಸಿಸ್, ಓಕೆ. ನೀವು ಕ್ರಿಕೆಟ್ ಕೋಚರ್? ಕ್ರಿಕೆಟ್ ಕೋಚ್ ಸರ್. ಆರ್ ಸಿ ಬಿ ಕಪ್ಗೋಸ್ಕರ ನಾವು 18 ವರ್ಷ ಕಾಯ್ದಿದ್ದೀವಿ. ಸೊ ಕೊಹ್ಲಿ ಅವ್ರ ನಂಬರು ಈ ಸತಿ 18 ಹೌದು. 18 ವರ್ಷ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಲಾಂಗ್ ವೆಯ್ಟ್. ಆಲ್ರೆಡಿ 4 ಟೈಮ್ಸ್ ಬಂದಿದ್ದೀವಿ, ಆಗಿಲ್ಲ. ಈ ಸರಿ ಗ್ಯಾರಂಟಿ ನಮ್ಮದೇ. ಯಾಕಂದರೆ ಟೀಮು ಬ್ಯಾಲೆನ್ಸ್ಡ್ ಆಗಿದೆ. ಕೊಹ್ಲಿನೂ ಫಾರ್ಮಲ್ಲಿದ್ದಾರೆ, ಫಿಲ್ ಸಾಲ್ಟ್ನು ಫಾರ್ಮಲ್ಲಿದ್ದಾರೆ, ಹೆಜಲ್ವುಡ್ನು ಬ್ಯಾಕ್ ಆಗಿದ್ದಾರೆ ಟೀಮ್ಗೆ. ಸೊ ಫ್ಯಾಂಟಾಸ್ಟಿಕ್ ಟೀಮ್, ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಆಲ್ರೆಡಿ ಪಂಜಾಬ್ನ ಹೊಡೆದಿದ್ದೀವಿ. ಸೊ ನಾಳೆನೂ ಹೊಡಿತೀವಿ. ಸರ್, ಪಂಜಾಬ್ನವರು ಮುಂಬೈ ಇಂಡಿಯನ್ಸ್ನ ಹೊಡೆದು ಬಂದಿದ್ದಾರೆ ಅಂದರೆ, ಸೊ ರಿವೆಂಜ್ ತೀರ್ಸ್ಕೊಳಕ, ರಿವೆಂಜ್ಗೋಸ್ಕರನ? ರಿವೆಂಜ್ ಅಂತ ಇಲ್ಲ, ಅವ್ರ ಗೇಮ್ ಚೆನ್ನಾಗಿದೆ. ಓಕೆ. ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಶ್ರೇಯಸ್ ಅಯ್ಯರ್ KKR ಅಲ್ಲಿ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿ ಗೆಲ್ಸಿದ್ದಾರೆ. ಸೊ ಕ್ಯಾಪ್ಟನ್ಸಿಗೋಸ್ಕರ ಅವ್ರಿಗೆ ಟಾಪಲ್ಲಿ ಇದ್ದಾರೆ. ಬಟ್ ಅವ್ರ ಆರ್ ಸಿ ಬಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಈ ಸರಿ ಕಪ್ ಹೊಡಿತಾರೆ ಅಂತ. ಅದು ಕಾನ್ಫಿಡೆನ್ಸ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಎಸ್, ಇವತ್ತು ಕಪ್ಪು ಆರ್ ಸಿ ಬಿ 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 ಆರ್ ಸಿ ಬಿ. ಸರ್ ಹಾಯ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಅಭಯ್. ಸರ್, ಆರ್ ಸಿ ಬಿ 18 ವರ್ಷದಿಂದ ಕಾಯ್ತಾ ಇತ್ತು, ಕರೆಕ್ಟ್ ಅಲ್ವಾ? ಇವತ್ತು ನಮ್ದು ಮ್ಯಾಚ್ ಇದೆ. ಇವತ್ತು ಪಂಜಾಬು ಆಮೇಲೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಇದೆ, ಕರೆಕ್ಟ್ ಅಲ್ವಾ? ಪಂಜಾಬ್ನವರು MIನ ಹೊಡೆದು ಬಂದಿದ್ದಾರೆ ಮತ್ತೆ ಅಂದ್ರೆ, ನಿಮ್ಮ ಪ್ರಕಾರ ಏನಾಗ್ಬೋದು ಮ್ಯಾಚ್? ಆರ್ ಸಿ ಬಿ ಕೂಡ MIನ ಹೊಡೆದು ಬಂದಿದ್ದಾರೆ. ಸೊ ಆರ್ ಸಿ ಬಿ ವಿನ್ ಆಗ್ಬೋದು ಅಂತೀರಾ? ಶೋರ್ ಅಲ್ವಾ ಸರ್? ಎಸ್. sure. ಕಾವ್ಯ ಅವ್ರು ಏನ್ ಮಾಡ್ತಾರೆ? ಸರ್ ಓದ್ತಾ ಇದ್ದೀರಾ? ಓಕೆ. ಕ್ರಿಕೆಟ್ ನಿಮ್ಗೆ ತುಂಬಾ ಇಷ್ಟನಾ? ಓಕೆ. ಆರ್ ಸಿ ಬಿ ಬಗ್ಗೆ ಏನು ಹೇಳ್ತೀರಾ? ಆಫ್ಟರ್ 18 ಇಯರ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈ ಸತಿ ಇವತ್ತು ಕಪ್ಪು ನಮ್ದೇ ಆಗ್ಬೋದಾ? ಗೊತ್ತಿಲ್ಲ ಸರ್, ಚೆನ್ನಾಗಿ ಆಡಿದ್ರೆ ಆಗತ್ತೆ. ಪಂಜಾಬ್ ಚೆನ್ನಾಗಿದೆ ಟೀಮ್. ಓಕೆ. ಸೊ ನಮ್ಮ ಆರ್ ಸಿ ಬಿ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತೀರಾ ಹಾಗಾದ್ರೆ? ಇಲ್ಲ, ಚೆನ್ನಾಗಿದೆ. ಓಕೆ. ಈ ಸಲ ಗೆಲ್ಲಬಹುದು, ಹೇಳಕ್ಕಾಗಲ್ಲ. ಬಟ್ ಆರ್ ಸಿ ಬಿ ತುಂಬಾ ಚಾನ್ಸಸ್ ಇದೆ ಗೆಲ್ಲಕ್ಕೆ. ಎಸ್, ಥ್ಯಾಂಕ್ ಯು. ರಮಿತ್ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾನೀಗ ಸೆಕೆಂಡ್ PU ಮುಗಿಸಿದ್ದೆ. ಸೆಕೆಂಡ್ PU ಕ್ರಿಕೆಟ್ ಗ್ರೌಂಡಿಗೆ ಬಂದಿದ್ದು? ನಾನು ಮುಂಚೆ ಆಡ್ತಿದ್ದೆ, ಈಗ ನನ್ನ ತಂಗಿ ಆಡ್ತಾ ಇದ್ದಾಳೆ. ಹೌದಾ? ಓ, ಓಕೆ 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 ಓಕೆ. ಸರಿ, ಓಕೆ. ಇವತ್ತು ಆರ್ ಸಿ ಬಿ ಮ್ಯಾಚು, ಪಂಜಾಬ್ ಆರ್ ಸಿ ಬಿ ಇಬ್ರು ಓಕೆನಾ ಬೀಳ್ತಾ ಇದೆ. ಸೊ ನಮಗೆ ಕಪ್ ಸಿಕ್ಕಿಲ್ಲ, 18 ವರ್ಷ ಆಯ್ತು. ಸೊ ಇವತ್ತು ಮ್ಯಾಚ್ ಏನಾಗ್ಬೋದು ನಿಮ್ಮ ಪ್ರಕಾರ? RCB ಫ್ಯಾನ್ ಆಗಿದ್ರಿಂದ RCB ವಿನ್ ಆಗಬೇಕು. ಬಟ್ ಒಳ್ಳೆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇಂದ ಆಡಬೇಕು. ಯಾರು ವಿನ್ ಆದರೂ ವಿ ಆರ್ ಫೈನ್. ಬಟ್ RCB ವಿನ್ ಆಗೋದು ಇಂಪಾರ್ಟೆಂಟ್. 18 ಇಯರ್ಸ್ ಇದು 18th ಇಯರು. ವಿನ್ ಆದರೆ ಎಲ್ರಿಗೂ ಖುಷಿ. ಮೊದಲೇ ದೊಡ್ಡ ಫ್ಯಾನ್ ಬೇಸ್ ಇದೆ. ಇಡೀ ಆಲ್ ಓವರ್ ದ ವರ್ಲ್ಡ್ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಕರ್ನಾಟಕದವರು, ಅದು ಸ್ಪೆಷಲಿ ಬೆಂಗಳೂರವರು, ಆರ್ ಸಿ ಬಿ ಬೆಂಗಳೂರಿನವರು ಯಾವಾಗಲೂ ಸೋಲಿ ಗೆಲ್ಲಿ ಒಟ್ಟು ನಾವು ಯಾವಾಗಲೂ ಆರ್ ಸಿ ಬಿನೇ ಅಂತೀವಿ, ಕರೆಕ್ಟ್ ಅಲ್ವಾ? 18 ವರ್ಷದಿಂದ ಕಾಯ್ತಾ ಇದ್ದೀವಿ. ಸೊ ಈ ಸತಿ ಅವ್ರು ನಮಗೆ ಫಲ ಕೊಡಲೇಬೇಕು ನಮ್ಮ ಪ್ರಕಾರ, ಕರೆಕ್ಟ್ ಅಲ್ವಾ? ಗೆಲ್ಲೇಬೇಕು. ಯಾಕಂದ್ರೆ ಇಷ್ಟೆಲ್ಲ ಗೆದ್ಕೊಂಡು ಬಂದಿದ್ದಾರೆ ಅಂದಮೇಲೆ ಈ ಸತಿ ಕಪ್ಪು ನಮ್ಮದೇ ಅಂತ ನಾವು ಹೇಳ್ತಾ ಇದ್ದೀನಿ. ಖಂಡಿತ ಗೆಲ್ಲುತ್ತೆ ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಕಪ್ ಯಾರ್ದಾಗಬೇಕು? RCBದೇ ಆಗಬೇಕು. ನಾನು RCB ಫ್ಯಾನೇ. ಆದರೆ ನಾನು ಆಡೋದ್ರಿಂದ ನಾನು ಎಲ್ಲ ಪ್ಲೇಯರ್ಸ್ಗೂ ಒಳ್ಳೇದಾಗಲಿ ಅಂತಲೇ ಹೇಳ್ತೀನಿ. ಬಟ್ RCB ವಿನ್ ಆಗಬೇಕಷ್ಟೇ. ಅಷ್ಟೇ ಅಲ್ವಾ? ಎಸ್, ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ. ಥ್ಯಾಂಕ್ ಯು. ಬಾಯ್. ಸರ್ ನಮಸ್ತೆ. ಆರ್ ಸಿ ಬಿ 18 ವರ್ಷ ಕಾಯ್ದಿದೆ ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಹುಶಃ ನಾನು SLC ಓದುವಾಗ ಈ IPL ಜರ್ನಿ ಸ್ಟಾರ್ಟ್ ಆಯಿತು. ಅವತ್ತಿಂದ ಇವತ್ತಿನವರೆಗೂ ನಾನು RCBಯ ದೊಡ್ಡ ಅಭಿಮಾನಿ. ಅದರಲ್ಲೂ ವಿರಾಟ್ ಕೊಹ್ಲಿ ಅಂದರೆ ಇವತ್ತು ಏನು ಡೆಲ್ಲಿಯಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕದಲ್ಲಿ ಮನೆ ಮಗನ ಥರ ಪೂಜಿಸಿ ಆರಾಧಿಸ್ತಾ ಇದ್ದಾರೆ.
ಬಹುಶಃ ಮಹಾಭಾರತದಲ್ಲೂ ಕೂಡ 18 ದಿನ ಯುದ್ಧ ನಡೀತಿದೆ. ಪುರಾಣಗಳು ಕೂಡ 18 ಪುರಾಣಗಳೇ ಬರ್ತವೆ. ಬಹುಶಃ 18 ನಮ್ಮ ಧಾರ್ಮಿಕ ನಂಬಿಕೆಗೆ ಒಂದು ದೊಡ್ಡ ಶಕ್ತಿಯಾಗಿದೆ. ವಿರಾಟ್ ಕೊಹ್ಲಿ ಕೂಡ ಸಂಖ್ಯೆ 18 ನಂಬರು. ಮತ್ತು ಈ ಬಾರಿ IPL ಆವೃತ್ತಿ ಕೂಡ 18 ಆಗಿರೋದ್ರಿಂದ ಈ ವರ್ಷ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಶುಭ ಸುದ್ದಿ. IPL ಗೆದ್ದು ಇಡೀ ರಾಜ್ಯದ ಏನು 18 ವರ್ಷದಿಂದ ನಾನು ಚಿಕ್ಕವನಾಗಿ ಈಗ ಯುವಕನಾಗಿ ಒಂದು ವೃತ್ತಿಗೆ ಬರೋವರೆಗೂ ಒಂದು ಕಪ್ ಗೆದ್ದಿಲ್ಲ. ಇವತ್ತು ನೀವು ಅಡ್ವೊಕೇಟು. 18 ವರ್ಷ ನಾವು ಕೂಡ ಒಂದು ಬ್ಯಾಟ್ ಹಿಡ್ಕೊಂಡು ಸಣ್ಣ ಹಿಡ್ಕೊಂಡು ವಿರಾಟ್ ಕೊಹ್ಲಿ ನೋಡ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದೋ. ಇವತ್ತು 18 ವರ್ಷ ಆದ್ಮೇಲೆ ಏನು ಕಪ್ ಗೆಲ್ಲುವ ಒಂದು ಸಂಭ್ರಮ ಇದೆ. ಇದನ್ನ ಒಂದು ಹಬ್ಬ ರೀತಿಯಾಗಿ ನಮ್ಮ ಇಡೀ ರಾಜ್ಯ ವಿಜೃಂಭಿಸ್ತದೆ. ಇವತ್ತಿನ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ಗಳನ್ನ ಗಳಿಸಿ ಇಡೀ ರಾಜ್ಯ ಖುಷಿ ಪಡೋ ಥರ ಎಲ್ಲ ಯುವಕರು ಯಾರ್ಯಾರು ಇವತ್ತು ಬ್ಯಾಟ್ ಹಿಡ್ಕೊಂಡು 18 ವರ್ಷದ ಬಾಲ್ ಹಿಡ್ಕೊಂಡು ಗ್ರೌಂಡಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗ ಮುದುಕರಿಂದ ಎಲ್ಲೆಲ್ಲಿ ಕಾಯ್ತಾ ಇದ್ದಾರೆ ಅವರೆಲ್ಲರ ಆಸೆಯನ್ನು ಪೂರೈಸಿ ಯಾವುದೇ ನಿರಾಶೆ ಆಗದಂಗೆ ನಾಳೆ ಕಪ್ಪನ್ನು ಗೆಲ್ತೀವಿ. ಜೈ RCB ಎಲ್ಲ ತಂಡಕ್ಕೆ ಒಳ್ಳೇದಾಗಲಿ. ಎಸ್, ಜೈ RCB. ಧನ್ಯವಾದಗಳು ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್. ಅಣ್ಣ ಏನಣ್ಣ RCB ಮ್ಯಾಚ್ ಇವತ್ತು ಏನ್ ಈ ರೇಂಜಿಗೆ ರೆಡಿ ಆಗ್ಬಿಟ್ಟಿದ್ರಲ್ಲ ಅಣ್ಣ, ಕನ್ನಡಿಗ ಹಾ. ಮೊದಲನೇದಾಗಿ ಅಪ್ಪು ಅಭಿಮಾನಿ. ಹಾ. ಅಪ್ಪು ಅಭಿಮಾನಿ ಒಂದು ವೀರ ಕನ್ನಡಿಗ. ಹಾ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೌದು. ನನ್ನ ಹೃದಯದಲ್ಲಿ ಯಾವತ್ತು ನಾನು ಬೆಂಗಳೂರು ಅಭಿಮಾನಿ. ನಾನು ಯಾವತ್ತು ನೆಕ್ಸ್ಟ್ ಪಂಜಾಬ್ ಓಕೆ ಕಷ್ಟಪಟ್ಟು ಬಂದಿದ್ದಾರೆ, ಬರಲಿ. ನಾಳೆ ಇವತ್ತು ಯುದ್ಧದಲ್ಲಿ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಅಣ್ಣ. ಇಲ್ಲಿ ಈಗ ತುಂಬಾ ಅಭಿಮಾನಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಓಕೆ ಈಗ ನಾನು ಒಂದು ಪ್ರಶ್ನೆ ನಿಮ್ಗೆ. ಈಗ ಪಂಜಾಬ್ನವರು ಆಮೇಲೆ ನಮ್ಮ RCB ಅವರು ಆಡಿದ್ರು ಮೊನ್ನೆ, ಚೆನ್ನಾಗಿ ಪಂದ್ಯದಲ್ಲಿ ಗೆದ್ದು ಬಿಟ್ರು. ನಮ್ಮವ್ರು ಸರ್ಯಾಗಿ ಹೊಡೆದಿದ್ದಾರೆ. ಅವ್ರಿಗೆ 103 ಎಗರ್ಸ್ ಬಿಸಾಕ್ಬಿಟ್ರು. ಹೌದು, ಕರೆಕ್ಟ್ ಅಲ್ವಾ? ಹೌದು. ಸೊ ನಿಮ್ ಪ್ರಕಾರ ಅವರು ರಿವೆಂಜ್ ಅಂದ್ರೆ ಸೇಡ್ ತೀರ್ಸ್ಕೊಳಕ್ಕೆ ಏನಾದ್ರು ಮತ್ತೆ MI ಮುಂಬೈ ಇಂಡಿಯನ್ಸ್ಗೆ ಹೊಡೆದು ನಮ್ಮ ಹತ್ರ ಬಂದಿದಾರ ಅಂತ? ಓಕೆ ನಾನು ಹೇಳ್ಬೋದು, ಆಲ್ಮೋಸ್ಟ್ ಅಲ್ಲಿ ಹೇಳ್ಬೋದು. ಅವರು ಟೀಮ್ ಸ್ಟ್ರಾಂಗ್ ಇದೆ, ನಮ್ದು ಸ್ಟ್ರಾಂಗ್ ಇದೆ. ಬಟ್ ಕಾದ್ ನೋಡಬೇಕು. ಬಟ್ ನಮ್ಮಲ್ಲಿ ಎನರ್ಜಿ ಸ್ಟ್ರಾಂಗ್ ಇದೆ. ನಮ್ಮ ಇದರಲ್ಲಿ RCB ಟೀಮಲ್ಲಿ ಬಲಿಷ್ಠದ ಪ್ಲೇಯರ್ ಏಂಜಲ್ ಬಿಟ್ಟಿದ್ದಾರೆ. ಸೊ ಕಾದ್ ನೋಡಬೇಕು. ನಮ್ಗೆ ಒಂದು ಕಾನ್ಫಿಡೆಂಟ್ ಇದೆ, ನಮ್ಮ RCB ಗೆಲ್ಲಿತಾರಂತ. ತುಂಬಾ ಒಂದು ಅಭಿಮಾನದ ವಿರಾಟ್ ಕೊಹ್ಲಿ 18 ವರ್ಷ ಮತ್ತೆ ಜೆರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಹಿಂದೆ ನೋಡಿ, ಅಲ್ಲಲ್ಲ ನಮ್ಮಿಂದ ನೋಡಿ. ವಿರಾಟ್ ಕೊಹ್ಲಿ 18 ವರ್ಷ ಇದೆ. ಸೊ ಅದರಿಂದ ಒಂದು ಕಾನ್ಫಿಡೆಂಟ್ ಇದೆ ಅಣ್ಣ, ನಮಗೆ ಗೆಲ್ಲಿತಾರಂತ. ಖಂಡಿತ. ಈ ಸತಿ ಕಪ್ಪು RCB ಇದೆ. ಈ ಸತಿ ಕಪ್ಪು RCB. ಈ ಸತಿ ಕಪ್ಪು ನಮ್ದೇ. ಈ ಸತಿ ಕಪ್ಪು ನಮ್ದೇ. ಈ ಸತಿ ಕಪ್ಪು ನಮ್ದೇ. ಎಸ್. ಏನಣ್ಣ ಈ ತರ ಅಭಿಮಾನಿ ನಾನು ಯಾವತ್ತೂ ನೋಡಿಲ್ಲ. ಕಾರ್ ಮೇಲೆಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ನೀವು ಅಂದ್ರೆ ಪಕ್ಕ ಅಭಿಮಾನಿಯವರು. ಎಸ್, ಖಂಡಿತ ಪ್ರತಿಯೊಬ್ರು ಕನ್ನಡಿಗರು, ಬೆಂಗಳೂರಿನವರು, ಕರ್ನಾಟಕಕ್ಕೆ ಸೇರಿದಂತ ಕಪ್ಪದು. ಸೊ ಹಿಂಗಾಗಿ RCBಗೆ ಎಲ್ಲರೂ ದಯವಿಟ್ಟು ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್, RCB ಗೆಲ್ಲಬೇಕು. ಇಡೀ ಕುಲಕೋಟಿ ಕನ್ನಡಿಗರಲ್ಲಿ ಒಂದು ವಿನಂತಿ, ಪ್ರತಿಯೊಬ್ರು ಇವತ್ತಿಂದ ಆಶೀರ್ವದಿಸಿ ಇನ್ನು RCB ಕಪ್ ಹೊಡೆದು ಬರ್ಲಿ ಅಂತ ಹೇಳ್ತೀನಿ, ನಾನು ಇಷ್ಟಪಡ್ತೀನಿ ಅಣ್ಣ. ಓಕೆ ಅಣ್ಣ. ಎಸ್, ಜೈ RCB. ಜೈ RCB. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಧನ್ಯವಾದಗಳಣ್ಣ. ಹಾಯ್, ನಿಮ್ಮ ಹೆಸರೇನು? ರೋಶ್ನಿ. ರೋಶ್ನಿ ಅಂದ್ರೆ ಕನ್ನಡದಲ್ಲಿ ಬೆಳಕು ಅಂತ. ಸೊ ಇವತ್ತು RCB ಮ್ಯಾಚು, ಆಮೇಲೆ ಪಂಜಾಬ್ದು. ಸೊ ಏನ್ ಹೇಳ್ತೀರಿ ನೀವು? RCB ವಿನ್ ಆಗುತ್ತೆ ಅಷ್ಟು. ಹೇಳಿ. ಅದಕ್ಕೆ ಹೇಳಿ. RCBನೇ ವಿನ್. ಅದಕ್ಕೆ ಅದೇನು ನೋಡಕ್ಕೇನಿಲ್ಲ ಅದು ಅಷ್ಟೇ. ನೀವು ಮಲಯಾಳಮ್ಮ? ಹೌದು. ನೋಡಿ ನನ್ಗೆ ಹೆಂಗ್ ಗೊತ್ತಾಗ್ಬಿಡ್ತು. ಹೆಂಗ್ ಗೊತ್ತಾಯ್ತು ಹೇಳಿ ನೋಡೋಣ. ಹೆಂಗೆ ಗೊತ್ತಾಯ್ತು? ಕನ್ನಡ ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಒಂದು ಕೆಲವು ಪದಗಳು ಹಂಗೆ ಸೇರಿಸಿರು, ಬಟ್ ಆದ್ರೂ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ RCB ಬಗ್ಗೆ. ಸೊ ಈ ಸತಿ ಕಪ್ಪು ನಮ್ದೇ. ಈ ಸತಿ ಕಪ್ಪು ನಮ್ದೇ. RCB ಫ್ಯಾನ್ ಒಬ್ರು ವಿರಾಟ್ ಕೊಹ್ಲಿ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯ್ತಣ್ಣ ಹಾಕ್ಸ್ಕೊಂಡು? ಆಯ್ತು, ಒಂದು 5 years ಆಯ್ತು. 5 years ಆಯ್ತು. ಈ ಸತಿ ಕಪ್ಪು ನಮ್ದೇ ಬ್ರೋ, ಆಲ್ವೇಸ್ ನಮ್ದೇ, ಯಾವಾಗ್ಲೂ ಕಪ್ ನಮ್ದೇ. ಬೇರೆ ಎಲ್ಲರೂ ಜೈ RCB ಅನ್ನಿ. ಜೈ RCB. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ.